ಮುರುಡೇಶ್ವರದ ಈ ಗೋಪುರದ ಮೇಲೆ ನಿಂತು ನೋಡಿದ್ರ ಮುರುಡೇಶ್ವರ ವ್ಯೂ ಪಾಯಿಂಟ್ ಈ ತರ ಕಾಣಿಸುತ್ತೆ ನೋಡ್ರಿ. ಮುರುಡೇಶ್ವರದಲ್ಲಿರುವ ಸಮುದ್ರ ಮತ್ತು ಇಲ್ಲಿನ ದೇವಸ್ಥಾನ, ಅದೇ ರೀತಿಯಾಗಿ ಇಲ್ಲಿನ ಎತ್ತರವಾದ ಶಿವನ ಮೂರ್ತಿ ಮತ್ತು ಇಲ್ಲಿನ ಸೂರ್ಯಾಸ್ತದ ವಿಹಂಗಮ ನೋಟದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡ್ರಿ. ಹಲೋ, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮುರುಡೇಶ್ವರಕ್ಕೆ ಬಂದಿದ್ದೆ. ಬೆಂಗಳೂರಿಂದ ಪಂಚಗಂಗಾ ಎಕ್ಸ್ಪ್ರೆಸ್ ಮತ್ತು ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತ ಎರಡು ಟ್ರೈನ್ ಅದವು. ನಾನು ಬಂದಿದ್ದು ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನಿಗೆ ಬಂದೆ. ಇವಾಗ ಹೋಗ್ತಾ ಇದ್ದೀನಿ ಬೀಚ್ ಕಡೆ. ಇದು ಬೀಚ್ ರೋಡ್ ಅಂತೂ ರೈಲ್ವೆ ಸ್ಟೇಷನ್ ಇಂದ ನಡ್ಕೊಂಡು ದೇವಸ್ಥಾನದ ಹತ್ರ ಬಂದೆ. ಇಲ್ಲಿ ನೋಡ್ತಿರ್ಬೋದು ನೀವು ಎತ್ತರವಾದ ಗೋಪುರವನ್ನ. ಈ ಗೋಪುರ 18 ಅಂತಸ್ತು ಎತ್ತರ ಐತ್ ನೋಡ್ರಿ, 18 ಫ್ಲೋರ್. ಈ ಗೋಪುರದ ಪಕ್ಕದಲ್ಲಿ ಎತ್ತರವಾದ ಶಿವನ ಮೂರ್ತಿಯನ್ನು ನೋಡಬಹುದು. ಅದೇ ರೀತಿಯಾಗಿ ಅರಬ್ಬಿ ಸಮುದ್ರವು ಕೂಡ ಇಲ್ಲಿಯೇ ಇದೆ. ಇದನ್ನೆಲ್ಲ ನೋಡೋಣ ಬನ್ನಿ. ಇಲ್ಲಿ ಬೀಚ್ ಹತ್ರ ಕುದುರೆ, ಒಂಟೆ ಇವೆಲ್ಲ ಸಿಗ್ತವು. ಅದೇ ರೀತಿ ಇಲ್ಲಿ ಚಿಕ್ಕ ಮಕ್ಕಳು ಆಡೋ ಬಾಲ್ ಕೂಡ ನೋಡ್ಬೋದು ಸಮುದ್ರದಲ್ಲಿ. ಓಕೆ, ನಾನು ಇವಾಗ ಸ್ನಾನ ಮಾಡ್ತೀನಿ. ಸಮುದ್ರ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ. ಸ್ನಾನ ಮಾಡ್ಕೊಂಡ್ ಬಂದೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಒಳಗೆ ಹೋಗೋಣ. ಇಲ್ಲಿ ದೇವಸ್ಥಾನಕ್ಕೆ ಈಸಿಯಾಗಿ ಹೋಗ್ಬೋದು, ಬಟ್ ಇಲ್ಲಿ ಒಂದಿಷ್ಟು ಜನ ಕ್ಯೂ ಹಚ್ಚಾರ. ಯಾಕೆ ಹಚ್ಚಿದ್ದಾರೆ ಅಂದ್ರೆ, ಇಲ್ಲಿ ಈ ಗೋಪುರದ ಮೇಲೆ 18 ಅಂತಸ್ತು ಮೇಲೆ ಹೋಗಿ ಈ ಸಮುದ್ರ, ಈ ಎಲ್ಲಾ ವ್ಯೂ ಪಾಯಿಂಟ್ ನೋಡ್ಬೇಕಂತ ಸಾಲ ಹಚ್ಚಿದ್ದಾರೆ. ನೋಡೋಣ ಬನ್ನಿ. ಇಲ್ಲಿ ಈ ಗೋಪುರದ ಮೇಲೆ ಹೋಗ್ಬೇಕಂದ್ರ ಲಿಫ್ಟ್ ಐತಿ, ಮೆಟ್ಲಿಲ್ಲ. ಲಿಫ್ಟ್ ಅಲ್ಲಿ ಹೋಗ್ಬೇಕಂದ್ರ ಇಲ್ಲಿ 30 ರೂಪಾಯಿ ಪೇ ಮಾಡ್ಬೇಕು. 30 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬೇಕು. ನೋಡಿ, ಆಲ್ರೆಡಿ ಲಿಫ್ಟ್ ಒಳಗಡೆ ಇದೀನಿ. ಬನ್ನಿ 18ನೇ ಫ್ಲೋರ್ ಮೇಲೆ ಹೋಗಿ ಈ ವ್ಯೂ ಪಾಯಿಂಟ್ ಎಲ್ಲ ನೋಡೋಣ. ಇಲ್ಲಿ ಮುರುಡೇಶ್ವರಕ್ಕೆ ಬಂದ್ಮೇಲೆ ಇದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. 30 ರೂಪಾಯಿ ಟಿಕೆಟ್ ಇರುತ್ತಾ. ಮೇಲೆ ಹೋಗಿ ನೋಡಿ, ಈ ವ್ಯೂ ಪಾಯಿಂಟ್ ಎಲ್ಲೂ ಸಿಗೋದಿಲ್ಲ. ಈ ಡ್ರೋನ್ಗಿಂತ ಚೆನ್ನಾಗಿ ವ್ಯೂ ಪಾಯಿಂಟ್ ಇದೆ. ಸ್ವರ್ಗಕ್ಕೆ ಮೂರೆಗೆ ಏನಂತಾರಲ್ಲ, ಅದು ಇಲ್ಲೇ ಸಿಗುತ್ತೆ ನೋಡ್ರಿ. ನೋಡ್ರಿ ಏನ್ ವ್ಯೂ ಪಾಯಿಂಟ್, ಎಷ್ಟು ಸುಂದರವಾಗಿ ಕಾಣುತ್ತಲ್ಲ. ನೋಡ್ರಿ ಶಿವನ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಗೋಪುರದ ಹಿಂದುಗಡೆ, ಅದೇ ರೀತಿ ಇದು ಗೋಪುರದ ಬಲಗಡೆ. ನೋಡ್ರಿ ಈ ಅರಬ್ಬಿ ಸಮುದ್ರದ ವಿಹಂಗಮ ನೋಟ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಇದನ್ನೆಲ್ಲ ನೋಡ್ತಿರೋ ನಾವೇ ಪುಣ್ಯವಂತರು. ಅದೇ ರೀತಿ ಇದು ಗೋಪುರದ ಎಡಗಡೆ ವ್ಯೂ. ಅದೇ ನಾವ್ ಆಗಲ್ ನೋಡಿದ್ವಲ್ಲ, ಜನರು ಜಾಸ್ತಿ ಇದ್ರಲ್ಲ, ಅದೇ ವ್ಯೂ ಇದು. ಇಲ್ಲಿ ನೋಡ್ರಿ ಎಷ್ಟೆಷ್ಟು ಜನ ಏಟೆಡ್ ಕಾಣ್ತಾರೆ ಜನ. ನಾವು ಯಾಕಂದ್ರೆ 18ನೇ ಫ್ಲೋರ್ ಮೇಲೆ ಇದೀವಲ್ಲ. ನೋಡ್ರಿ ವ್ಯೂ ಹೆಂಗ್ ಕಾಣುತ್ತಾ. ಇದು ಗೋಪುರದ ಮುಂದಿನ ವ್ಯೂ ಪಾಯಿಂಟ್. ನೋಡಿ ಎಷ್ಟು ತೆಂಗಿನ ಗಿಡ ಎಲ್ಲ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಕಾಣುತ್ತೆ. ಗುಡ್ಡ ಎಲ್ಲ ಹಚ್ಚ ಹಸಿರು ಗಿಡಗಳು, ತೆಂಗಿನ ಮರಗಳನ್ನ ಇಲ್ಲಿ ನೋಡ್ಬೋದು. ಓಕೆ, ಈ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ವಿ. ಇವನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಅದೇ ಲಿಫ್ಟ್ ಮುಖಾಂತರ ಕೆಳಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ದೇವಸ್ಥಾನದೊಳಗೆ ಹೋಗಿ ದರ್ಶನ ಎಲ್ಲ ತಗೊಂಡು ಬಂದ್ವಿ. ಇಲ್ಲಿ ಶಿವನ ಮೂರ್ತಿ ನೋಡಕ್ ಹೋಗ್ ಬರ್ರಿ. ಈ ಶಿವನ ಮೂರ್ತಿ 123 ಅಡಿ ಎತ್ತರ ಐತ್ ನೋಡ್ರಿ. ಈ ಶಿವನ ಮೂರ್ತಿ, ಈ ಸಮುದ್ರ, ಇದನ್ನೆಲ್ಲ ನೋಡ್ಕೊಂತ ಸಾಯಂಕಾಲನೇ ಬಿಡ್ತು. ನೋಡ್ರಿ ಎಷ್ಟು ಈ ವೈಬ್ ನೋಡು, ಈ ಕ್ಲೈಮೇಟ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ನಾವಾಗಲೇ ವ್ಯೂ ಪಾಯಿಂಟ್ ನೋಡಿದ್ವಲ್ಲ, ಇಲ್ಲಿ ತೀರ ಮೇಲೆ 18ನೇ ಫ್ಲೋರ್. ಈ ಗೋಪುರ ಟೋಟಲ್ 249 ಅಡಿ ಎತ್ತರ ಐತ್ ನೋಡ್ರಿ. 249 ಫೀಟ್. ಈ ಶಿವನ ಮೂರ್ತಿ ಕೆಳಗೆ ಕೈಲಾಸ ಗುಹೆ ಅಂತ ಇದೆ. ಕೈಲಾಸ ಗುಹೆ ಅಂದ್ರ ಶಿವ, ಪಾರ್ವತಿ ಮತ್ತೆ ರಾವಣ ತಪಸ್ ಮಾಡೋದು, ಇನ್ನು ಮುಂತಾದ ಚಿತ್ರಗಳನ್ನ ಕೆತ್ತಿದ್ದಾರೆ. ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಅದ್ರದ್ದು ಟಿಕೆಟ್ ಇತ್ತು, ಅದು 30 ರೂಪಾಯಿ ಫೀಸ್ ಇತ್ತು. ಅದನ್ನು ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ.
ಇಲ್ಲಿ ರಾವಣ ತಪಸ್ ಮಾಡಿರೋದು ಮತ್ತು ಅದೇ ರೀತಿಯಾಗಿ ಶಿವನನ್ನ ವರ ಕೇಳುವುದು ಇನ್ನೂ ಹಲವಾರು ರೀತಿಯ ಚಿತ್ರಗಳನ್ನ ಕೆತ್ತನೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಬಂದೆ. ಸೂರ್ಯಾಸ್ತನೂ ಆಗ್ತಾ ಇತ್ತು, ವೈಬ್ ಕೂಡ ಚೆನ್ನಾಗಿತ್ತು. ಸಾಯಂಕಾಲ ಹೊತ್ತು ಇಲ್ಲಿ ನಾನು ಮುರುಡೇಶ್ವರಕ್ಕೆ ಮಧ್ಯಾಹ್ನ 12 ಸುಮಾರು ಬಂದೀನಿ. ಟ್ರೈನ್ ಅದ 12ಕ್ಕೆ ಬಂತು. ಅವಾಗಿಂದ ಇಲ್ಲಿ ಜಳಕ ಮಾಡಿ ಇಲ್ಲೆಲ್ಲ ಸುತ್ತಾಡಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಊಟ ಗೀಟ ಮಾಡ್ಕೊಂಡು ಇಷ್ಟೊತ್ತಿಗೆ ಹೋಗ್ಬೇಕಿತ್ತು. ಬಟ್ ಇನ್ನೂ ಯಾಕಂದ್ರೆ ಅಂದ್ರ ಇಲ್ಲಿ ಸನ್ಸೆಟ್ ನೋಡ್ಬೇಕು. ಸನ್ಸೆಟ್ ನೋಡಾಕ ಭಾರಿ ಚೆನ್ನಾಗಿರುತ್ತ. ಈ ಸೂರ್ಯ ಈ ಸಮುದ್ರದೊಳಗ ಮುಳುಗ್ದಂಗ ಫೀಲ್ ಕೊಡ್ತೈತಿ ನೋಡ್ರಿ. ಇಲ್ಲಿ ಒಂಟಿ ಗಿಂಟಿ ಎಲ್ಲ ಹೊಂಟವು. ಚೆನ್ನಾಗೈತಲ್ಲ ವ್ಯೂ. ಈ ವ್ಯೂವಿನ ಸಂಬಂಧ ಇಷ್ಟ ತನಕ ಅದೇನಿ ಒಂದ್ 2-3 ತಾಸು. ನೋಡ್ರಿ ಸೂರ್ಯ ಮುಳುಗಾಕ ಕುಂತಾನ ಅದ್ರಾಗ ಸಮುದ್ರದಾಗ. ಬಟ್ ಮುಳುಗ್ತಿರ್ತಾನ, ಬಟ್ ನಮಗ್ ಫೀಲ್ ಸಮುದ್ರದಾಗ ಮುಳುಗಾಕ ಕುಂತಾನ ಅಂತ ಅನ್ಸುತ್ತ. ನೋಡ್ರಿ ಸನ್ಸೆಟ್. ಇದೊಂದು ವ್ಯೂವಿನ ಸಂಬಂಧ ನಾನು ಇಷ್ಟೊತ್ತರೆಗೂ ವೇಟ್ ಮಾಡೀನಿ. ನೋಡ್ರಿ ಸ್ವಲ್ಪ ಜಾಸ್ತಿ ಹೊತ್ತ ಹಿಡ್ಕೊಂತೀನಿ. ಇನ್ನೊಂದ್ ಸ್ವಲ್ಪ ಉಳಿತ. ಅದ್ರಾಗ ಮುಳುಗಿದ ಸೂರ್ಯ. ವಾವ್, ದಿಸ್ ಇಸ್ ಅಮೇಜಿಂಗ್. ಸೂರ್ಯ ಈ ಅರಬ್ಬಿ ಸಮುದ್ರದ ಒಳಗಡೆ ಮುಳುಗೋ ತರ ಭಾಸ ಆಗುತ್ತೆ. ಮುಳುಗಾಕುಂತ ನೋಡ್ರಿ, ಸಮುದ್ರದಾಗ ಮುಳುಗಿದ ಸೂರ್ಯ. ಇನ್ನೊಂದ್ ಸ್ವಲ್ಪ ಉಳ್ದಾನ, ಈಗ ಮುಳುಗ್ತಂತಾರ್ರಿ. ಇಲ್ಲಿ ನೋಡ್ರಿ ಲೈವ್ ಶೂಟ್ ಮಾಡಾಕುಂತಾರ. ಇಲ್ಲೇ ಲೈವ್ ಶೂಟ್ ಮಾಡಾಕುಂತಾರ ಅದನ್ನ. ಇಲ್ಲಿ ನಾನು ಒಬ್ಬನ ಮಾಡಾಕುಂತೀನಿ. ನೋಡ್ರಿ ಹೆಂಗ್ ಮುಳುಗಾಕುಂತ ನೋಡ್ರಿ. ನಾವ್ ಜಳಕ ಮಾಡಿ ಆಯ್ತೀವಲ್ಲ ಹಂಗ. ಓಕೆ, ಮುರುಡೇಶ್ವರ ಟ್ರಿಪ್ ಚೆನ್ನಾಗಿತ್ತು. ನನಗ್ ಮಾತ್ರ ಭಾಳ ಖುಷಿ ಆಯ್ತು. ನಿಮ್ಗ ವಿಡಿಯೋ ನೋಡಿದ್ದು ಹೆಂಗ ಅನಿಸ್ತು ಕಮೆಂಟ್ ಮಾಡ್ರಪ್ಪ. ಮುಳುಗಿದ್ ನೋಡ್ರಿ, ಅದ್ರಾಗ ಇನ್ನೂ ಸ್ವಲ್ಪ ಕಾಣ್ತಾನ. ನನಗ್ ಮಾತ್ರ ಇಲ್ಲಿ ಕಾಣ್ತಾನ ನೋಡ್ರಿ, ಸ್ವಲ್ಪ ಕಾಣ್ತಾನ. ಅವಾಗ ಮುಳುಗ್ಯಾ ಬಿಡ್ತಾನ ಸಮುದ್ರದಾಗ. ಈಗ ದಿಸ್ ಇಸ್ ಅಮೇಜಿಂಗ್. ಮುಳುಗಿದ ಇಲ್ಲಿ ಕಾಣಿಸ್ತಾನ, ಸ್ವಲ್ಪ ಮುಳುಗಿದ. ಪೂರ ಮುಳುಗಿದ್ ನೋಡಿ. ಜೈ. ನಾನಂತೂ ನೋಡಿ ಭಾಳ ಖುಷಿ ಆದಪ್ಪ ನಂಗ. ಇದನ್ನ ನೋಡಿ ಖುಷಿ ಆತ. ನಿಮ್ಗೆ ಹೆಂಗ ಅನಿಸ್ತ ಕಮೆಂಟ್ ಮಾಡ್ರಿ. ದೇವ್ರುಗಳೇ, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ಇನ್ನೊಂದು ಏನೈತಪ್ಪ ಅಂದ್ರ ಇಲ್ಲೇ ಮುರುಡೇಶ್ವರದೊಳಗ ಒಂದು ನದಿ ಇದ ಸಮುದ್ರಕ್ಕೆ ಸೇರುತ್ತಾ. ಆ ನದಿ ಮತ್ತ ಸಮುದ್ರ ಎರಡು ಒಂದ ಕಡೆ ಇರೋದು. ನಾನಂತರ ಇದುವರೆಗೂ ನೋಡಿದ್ದಿಲ್ಲ. ನೀವು ನೋಡ್ರಿ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗ. ಓಕೆ, ಥ್ಯಾಂಕ್ ಯು. ನೋಡ್ರಿ ಸಮುದ್ರದ ಸೌಂಡ್ ಕೇಳ್ರಿ ನೀವು. ಎಷ್ಟು ಪ್ರಶಾಂತ ಆಗೈತಲ್ಲ, ಆರಾಮ್ ಪೀಸ್ಫುಲ್ ಲೈಫ್, ನೆಮ್ಮದಿ ಅಲ್ಲ. ಇಂತ ಕೇಳ್ಕೊಂತ ಕುಂತ್ರ ಆರಾಮ. ಕೇಳ್ರಿ ನೀವು ಸ್ವಲ್ಪ. ಹುಡುಗರು ನೋಡಿ ಇನ್ಮ್ಯಾಗ ಬಂದು ಆಟ ಆಡೋಕಂತವಿ. ಮೇ ಬಿ ಲೋಕಲ್ನಾರು ಇರ್ಬೋದು ಇವರು. ನಾವು ಇವಾಗ ಹೊಳ್ಳಿ ವಾಪಸ್ ಟ್ರೈನ್ ಹತ್ಬೇಕು. 7:15 ಟ್ರೈನ್ ಐತಿ. ಇನ್ನು ಅರ್ಧ ತಾಸಿನ ಟ್ರೈನ್ ಐತಿ. ಓಡಾಕೊಂತೀನಿ. ಅದೊಂದು ನದಿ ನೋಡ್ಕೊಂಡು ಹೊಳ್ಳಿ ಹೋಗ್ಬೇಕು. ಬಾಯ್. ಆ ನದಿ ನೋಡಿದಾದ್ಮೇಲೆ ವಾಪಸ್ ಹೋಗ್ತೀನಿ. ನದಿ ನೋಡ್ರಿ, ಅದು ನಿಮ್ಗೆ ಹೇಳಿದ್ನಲ್ಲ ನದಿ ಅಂತ ಹೇಳಿದ್ನಲ್ಲ, ನದಿ ಸೇರುತ್ತಲ್ಲ ಇಲ್ಲೇ ನೋಡ್ರಿ. ಮುಂದೆ ಹೋಗಿ ಸೇರುತ್ತಾ ಆ ಸಮುದ್ರಕ್ಕೆ. ಇಲ್ಲೇ ಮನೆ ಕಟ್ಟಾಕ ಕುಂತಾರ ಹುಡುಗರು. ನದಿ ಈ ನೀರು ಸ್ವಲ್ಪ ಕುಡಿಯೋಣ. ಉಪ್ಪು ನೀರು ಅದಾವು. ಮೇ ಬಿ ಈ ನೀರು ಅಂತಲ್ಲ ಅದೇ ಇರ್ಬೇಕಿಲ್ಲ. ಅಲ್ಲಿ ನೀರು ಸಮುದ್ರದ ನೀರು ಹಿನ್ನೀರಾಗಿ ಹಿಂಗೆ ಬರ್ತದೆ, ಅದೇ ಇರ್ಬೇಕಿಲ್ಲ. ನೀರು ಉಪ್ಪದವು ಅದ್ರ ಅಲ್ಲೇ ಸೇರುತ್ತೆ ನೋಡ್ರಿ. ಇದು ದಿಕ್ಕು ಸಮುದ್ರದ ಕಡೆನೇ ಐತಿ. ಓಕೆ, ಇವಾಗಿನ 1/2 hour ಒಳಗೆ
ಮುರುಡೇಶ್ವರ ಸ್ಟೇಷನ್ ಒಳಗೆ ಇನ್ನು ಹಾಫ್ ಆನ್ ಅವರ್ ಒಳಗೆ ಮುರುಡೇಶ್ವರ ಸ್ಟೇಷನ್ ಒಳಗೆ ಟ್ರೈನ್ ಐತಿ. ಕಾರವಾರದಿಂದ ಈಗ ಬರ್ತದೆ ಪಂಚಗಂಗಾ ಎಕ್ಸ್ಪ್ರೆಸ್. ಬೆಂಗಳೂರಿಂದ ಬರೋರು ಪಂಚಗಂಗಾ ಎಕ್ಸ್ಪ್ರೆಸ್ಸಿಗೆ ಬರ್ಬೋದು. ಬಿಟ್ರೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತ ಐತಿ, ಅದು 15 ಅವರ್ ಮುರುಡೇಶ್ವರ ಎಕ್ಸ್ಪ್ರೆಸ್. ಇದು ಪಂಚಗಂಗಾ ಎಕ್ಸ್ಪ್ರೆಸ್ 11 ಅವರ್ನೇ ಬರ್ತಾ. ರಾತ್ರಿ 6ಕ್ಕೆ ಒಂದೈತಿ, 8ಕ್ಕೆ ಒಂದೈತಿ. ನೀವು ಯಾವ ಟ್ರೈನಿಗಾರ ಬರ್ಬೋದು. ನಾನಂತರೂ ಇವಾಗ ಪಂಚಗಂಗಾ ಎಕ್ಸ್ಪ್ರೆಸ್ 7 ಐತಿ. ಕಾರವಾರ ಟು ಬೆಂಗಳೂರು ಹೋಗುತ್ತದೆ. KSR ಅಲ್ಲ, ಇದು SMUT ಬೆಂಗಳೂರು ಇಲ್ಲ, KSR ಬೆಂಗಳೂರಿಗೆ ಹೋಗುತ್ತೆ. ಅದೇ ಟ್ರೈನಿಗೆ ಹೋಗ್ತಾ ಇದ್ದೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಇದನ್ನೆಲ್ಲ ನೋಡಿಕೊಂಡು ವಾಪಸ್ ಹೋಗುತ್ತಲೇ ಕತ್ಲನ ಆಗಿತ್ತು. ಇಲ್ಲಿ ನೋಡ್ರಿ ಗೋಪುರ ಫುಲ್ಲು ಮಿಂಚಿಲಿಂದ ಹೊಳ್ಯಾಕ ಕುಂತೈತಿ. ಲೈಟಿಂಗ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಓಕೆ, ಅಲ್ಲಿಂದ ಮತ್ತೆ ಮುರುಡೇಶ್ವರ ರೈಲ್ವೆ ಸ್ಟೇಷನ್ಗೆ ಬಂದೆ ನೋಡ್ರಿ. ನೈಟ್ ಎಲ್ಲ ಜರ್ನಿ ಮಾಡಿ ಮತ್ತೆ KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದೆ.